ರಾಜ್ಯದಲ್ಲಿ ಒಂದು ಕಡೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಶಾಸಕ ಆಸಿಫ್ ಸೇಠ್ ಅವರಿಗೆ ಸ್ಥಾನ ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಇದೀಗ ಮುಸ್ಲಿಂ ಎಲ್ಲ ಮುಖಂಡರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿಯ ಅಂಜುಮನ್ ಸಂಸ್ಥೆಯಲ್ಲೇ ಕಿತ್ತೂರು ಕರ್ನಾಟಕ ಅಲ್ಪಸಂಖ್ಯಾತ ಒಕ್ಕೂಟದಿಂದ ಇವತ್ತು ಸಭೆಯನ್ನು ಸೇರಿರುವಂಥದ್ದು. ಸಭೆಯಲ್ಲಿ 4 ನಿರ್ಣಯಗಳನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲಿ ಮೊದಲನೇ ನಿರ್ಣಯವನ್ನೇ ಶಾಸಕ ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಹಾಗೂ KPCC ಸ್ಥಾನವನ್ನು ನೀಡಬೇಕನ್ನುವಂಥದ್ದು. ಅದರ ಜೊತೆಗೆ 2 ಒಕ್ಕೂಟ ಅಂದರೆ ಇಲ್ಲಿಂದ ಈಗೇನು ಸಭೆಯಲ್ಲಿ ನಿರ್ಣಯ ಆಗಿದೆ ಅದನ್ನು ಆ ಒಂದು ನಿರ್ಣಯಗಳನ್ನು ತೆಗೆದುಕೊಂಡು CM ಬಳಿ ಹೋಗುವಂಥದ್ದು ಮತ್ತು KPCC ಅಧ್ಯಕ್ಷರ ಬಳಿ ನಿರ್ಣಯವನ್ನು ಹೋಗಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಕಿತ್ತೂರು ಕರ್ನಾಟಕ ಅಲ್ಪಸಂಖ್ಯಾತ ಒಕ್ಕೂಟದ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಅವರ ಬೇಡಿಕೆ ಏನಿದೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳ್ತೇನೆ. ಸರಿಗ ಏನೆಲ್ಲ ಇವತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ, CM ಅವ್ರ ಮುಂದೆ ಮತ್ತು ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು ಸರ್? ಇದು ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ಅತಿ ದೊಡ್ಡದಾಗಿರುವುದರಿಂದ ನಮ್ಮ ಸಮುದಾಯದವರಿಗೆ, ಮುಸಲ್ಮಾನ್ ಬಾಂಧವರಿಗೆ ಸಿಗಬೇಕಾದಂಥ ಅನುಕೂಲಗಳು ಸಿಗ್ತಾ ಇಲ್ಲ. ಸಮಾಜದ ವತಿಯಿಂದ ನಮ್ಮ ಈ ದೊಡ್ಡ ಜಿಲ್ಲಾಕ್ಕೆ ನಮ್ಮ ಆಸಿಫ್ ರಾಜು ಸೇಠ್ ಅವರಿಗೆ ಮಂತ್ರಿ ಮಾಡಿದ್ದಾದರೆ ನಮ್ಮೆಲ್ಲ ಸಮುದಾಯಕ್ಕೆ ಸಿಗಬೇಕಾದ ಅನುದಾನ ಆಗಲಿ ಅಥವಾ ಸವಲತ್ತುಗಳಾಗಲಿ ಸಿಗ್ತಾವೆ ಅನ್ನುವಂಥದ್ದೊಂದು ಆಶಾಭಾವನೆ ಇಟ್ಕೊಂಡು ನಾವು ಈ ಕಿತ್ತೂರು ಕರ್ನಾಟಕ ಮುಸ್ಲಿಂ ಸಮಾಜದ ಸಂಘಟನೆಯನ್ನು ಮಾಡಿದ್ದೀವಿ. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಗೌರ್ಮೆಂಟ್ಗೆ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಇದರಲ್ಲಿ ನಮ್ಮ ಆಸಿಫ್ ರಾಜು ಸೇಠ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿ ಅಂಥೇಳಿ ನಾವು ಒತ್ತಾಯಪೂರ್ವಕವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಸರಿಗ ದಾವಣಗೆರೆ ಚುನಾವಣೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅನ್ಯಾಯ ಆಯಿತು. ಸೊ ಈಗೂ ಕೂಡ ಒಂದು ಅವಕಾಶ ಇದೆ, ಆಸಿಫ್ ಸೇಠ್ ಅವರಿಗೆ ಕೊಟ್ಟಿದ್ದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು 20 ವರ್ಷದಿಂದ ಯಾರಿಗೂ ಕೂಡ ಮುಸ್ಲಿಂ ಸಚಿವರಾಗಿಲ್ಲ. ಸೊ ಹೀಗಾಗಿ ಯಾವ ರೀತಿಯಾಗಿ ನಿಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ತೀರಿ? ಅದೇ 20-30 ವರ್ಷ ಅದೇ 400 ಅಂತ ಏನಿದ್ರು ಆ ಬಳಕೆ ಇಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಅದಕ್ಕೆ ಇಷ್ಟು ದಿವಸದಲ್ಲೇ ಇದು ಕಿತ್ತೂರು ಕರ್ನಾಟಕ ಭಾಗದವರು ಅಲ್ಪಸಂಖ್ಯಾತ ಜನ ಕಾಂಗ್ರೆಸ್ಗೆ ಮತ ಹಾಕ್ಕೊಂಡು ಬಂದಾರ. ಅಲ್ಟರ್ನೇಟಿವ್ ಬೇರೆ ಪಕ್ಷ ಯಾಗೋ ಮತ ಹಾಕಿಲ್ಲ. ಅದಕ್ಕೆ ನಮ್ದು ಹಕ್ಕು ಐತಿ, ನಮ್ಮ ಹಕ್ಕು ಕೊಡಬೇಕು ಅಂತ ಹೇಳಿ ಸಾಮಾಜಿಕ ನ್ಯಾಯ ಆಗಬೇಕು. ಈಗಿದ್ದ ಎಲ್ಲ ಮಂತ್ರಿಗಳು ನಮ್ಮ ಸಹಾಯ ಸಹಕಾರ ಮಾಡಾಕತ್ತಾರ. ಆದರೂ ನಮ್ಮ ಸಮಾಜದಾಗ ಒಬ್ಬ ಮಂತ್ರಿ ಆಗಬೇಕು ಅಂತ ನಮ್ಮದು ಒಂದು ಹೆಮ್ಮೆ ಐತಿ, ಕೊಡ್ಬೇಕಂತ ಬೇಡಿಕೆ. ಈಗ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಶಾಸಕರನ್ನ ಸೀನಿಯರ್ ಇದ್ದಾರೆ ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಅವ್ರನ್ನ ಸಂಪುಟದಕ್ಕೆ ಸೇರಿಸ್ಕೊಳ್ಳುವಂಥದ್ದು ಇದೆ. ಸೊ ಈಗ ಮೊದಲೇ ಬಾರಿ ಗೆದ್ದಿದ್ದಾರೆ, ಯಾವ ಮಾನದಂಡದಲ್ಲಿ ಇವ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಕೇಳ್ತಾರೆ? ಈ ಹಿಂದೆ ಅವ್ರ ಅಣ್ಣನೂ 2 ಸಲ ಆಗ್ಯಾರ. ಮತ್ತೀಗ ಉತ್ತರ ಕರ್ನಾಟಕ ಹೊಸಬ್ರಿಗೆ ಅವಕಾಶ ಕೊಡಬೇಕು, ಹಳೇದಿದ್ದವ್ರಿಗೆ ಆ ಸೈಡ್ ಕೊಡುವಲ್ಲ ರೊಕ್ಕ. ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದಾಗ ಬೆಳಗಾವಿ ಜಿಲ್ಲಾದಾಗ ಒಬ್ಬರು ಆರಿಸಿ ಬಂದಾರ, ಅವ್ರನ್ನ ಮ್ಯಾಲೆ ತರಬೇಕು. ಈಗಿಂತನ ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಸೊ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬರೀ ನೋಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸಮುದಾಯಕ್ಕೂ ಕೂಡ ನ್ಯಾಯ, ಸಾಮಾಜಿಕ ನ್ಯಾಯ ಕೊಡ್ರಿ ಅಂತ ಇದೆ. ಹೌದು, ಸಾಮಾಜಿಕ ನ್ಯಾಯ ಬೇಕಂತ ಹೇಳೋದು. ಒಂದು ವೇಳೆ ಆಗದೇ ಇದ್ರೆ, ಈಗ ಅದನ್ನು ಆಗದೇ ಇದ್ದಾರೆ ಅಂದ್ರೆ ಮುಂದಿನ ಯಾರು ನೋಡ್ಯಾರ, ಆಗದೇ ಇದ್ದಾಗ ಮುಂದಿನ ವಿಚಾರ ಮುಂದೆ ಮಾಡಕ್ಕೆ ಬರ್ತೀವಿ. ಈಗ ನೀವೆಲ್ಲ ಒಕ್ಕಟ್ಟಾಗಿದ್ರಿ, ಎಲ್ಲರೂ ಒಂದು ಒಕ್ಕಟ್ಟಾಗಿ ನಿಮಗೆ ನಿಮ್ಮ ಅಭಿವೃದ್ಧಿ ಸಲುವಾಗಿ ಕೇಳ್ತಾ ಇದ್ರಿ. ಒಂದು ವೇಳೆ ಇದಕ್ಕೇನಾದರೂ ಒಪ್ಪದೇ ಇದ್ರೆ ಸೊ ಏನು ಮುಂದಿನ ನಿರ್ಣಯಗಳು ಯಾವ ರೀತಿ ಇರ್ತಾವೆ ಅನ್ನುವಂಥದ್ದು? ಪಕ್ಷದ ಲೆವೆಲ್ದಾಗ ನಾವು ಪಕ್ಷದ ಹಿರಿಯರನ್ನ ಚಳವಳಿ ಮಾಡಿ ಅವ್ರನ್ನ ಕಿವಿ ಹಿಡಿತಾ ಹೋಗಿ. ಸೊ ಇದಿಷ್ಟು ಸದ್ಯ ಈಗ ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೂ ಮುಸ್ಲಿಂ ಶಾಸಕರು ಯಾರೂ ಕೂಡ ಸಚಿವರಾಗಿಲ್ಲ. ಹೀಗಾಗಿ ಆ ಮಾನದಂಡದಲ್ಲಿ ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.